ಯಾವುದು ಅಗ್ಗ ಯಾವುದು ದುಬಾರಿ? ಫುಲ್ ಖುಷಿಯಲ್ಲಿ ದೇಶದ ಜನ ಇದ್ದಾರಾ? ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಸ್ಕೀಮ್ ವಾರ್ತಾ ಕನ್ನಡ ನ್ಯೂಸ್ ಚಾನೆಲ್. ಮೋದಿ ಬಜೆಟ್ನಲ್ಲಿ ಯಾವುದು ಅಗ್ಗ ಯಾವ ವಸ್ತು ದುಬಾರಿ ಅಂತ ನೋಡುವುದಾದರೆ, ಈ ಬಜೆಟ್ನಲ್ಲಿ ಜನರಿಗೆ ಖುಷಿ ತಂದಿದ್ಯಾ ಅಥವಾ ಕೇಂದ್ರದ ಬಜೆಟ್ನಿಂದ ಜನರಿಗೆ ಏನಾದರೂ ಅನುಕೂಲ ಆಗಿದೆಯಾ ಅಂತ ಹೇಳಿ ಕೂಡ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ. ಯಾವ ಯಾವ ವಸ್ತುಗಳ ಮೇಲೆ ಎಷ್ಟೊಂದು ತೆರಿಗೆ, ಯಾವ ವಸ್ತುಗಳ ಬೆಲೆ ಏರಿಕೆಯಾಗಿದೆ, ಯಾವ ವಸ್ತುಗಳ ಬೆಲೆ ಕಡಿಮೆಯಾಗಿದೆ ಅಂತ ಕೂಡ ನೋಡುವುದಾದರೆ, ಕೇಂದ್ರ ಸರ್ಕಾರದ ಫಿನಾನ್ಷಿಯಲ್ ಮಿನಿಸ್ಟರ್ ಆಗಿರುವಂತಹ ನಿರ್ಮಲಾ ಸೀತಾರಾಮನ್ ರವರು ಬಡವರಿಗೆ ಅನುಕೂಲವಾಗುವಂತಹ ಬಜೆಟ್ ಅನ್ನ ಮಂಡನೆ ಮಾಡಿದ್ದಾರಾ? ಈ ವಿಡಿಯೋನ ಪೂರ್ತಿ ನೋಡಿ, ಸ್ಕಿಪ್ ಮಾಡಿ ನೋಡಬೇಡಿ. ಯಾಕೆಂತ ಹೇಳಿದ್ರೆ ನಮಗೆ ಯಾವುದರ ಬೆಲೆ ಜಾಸ್ತಿ ಆಗಿದೆ, ಯಾವುದರ ಬೆಲೆ ಕಡಿಮೆ ಆಗಿದೆ ಅಂತ ಕೂಡ ಇದರಲ್ಲಿ ತಿಳಿಸ್ಕೊಡ್ತೇನೆ. ನಾವು ಬೆಲೆ ಕಡಿಮೆ ಆದ್ರ ಬಗ್ಗೆ ನೋಡುವುದಾದ್ರೆ, ವಿದೇಶಿ ಶಿಕ್ಷಣ ಈಗ ಅಗ್ಗವಾಗಿದೆ. ಕ್ಯಾನ್ಸರ್ ಮೆಡಿಸಿನ್ ಕೂಡ ಈಗ ಕಡಿಮೆ ಮಾಡಿದ್ದಾರೆ. ಮತ್ತು ಪಾದರಕ್ಷೆಗಳನ್ನು ನಾವು ಕೊಂಡುಕೊಳ್ಳುವಾಗ ಕಡಿಮೆ ಬೆಲೆಗೆ ಸಿಗುತ್ತೆ. ಮತ್ತು ಚರ್ಮದ ಉತ್ಪನ್ನಗಳ ವಸ್ತು ಬೆಲೆ ಕೂಡ ಅಗ್ಗವಾಗಿದೆ. ಮತ್ತು ವಿದೇಶಿ ಪ್ರವಾಸೋದ್ಯಮ ಪ್ಯಾಕೇಜ್ ಕೂಡ ಈಗ ಅಗ್ಗವಾಗಿದೆ. ಕೆಲವು ಖನಿಜಗಳ ಬೆಲೆ ಕೂಡ ಕಡಿಮೆಯಾಗಿದೆ. ಮೈಕ್ರೋವೇವ್ ಓವೆನ್ಗಳ ಬೆಲೆ ಕೂಡ ಅಗ್ಗದಲ್ಲಿ ಸಿಗ್ತಾ ಉಂಟು. ಮತ್ತು TV ಉಪಕರಣಗಳ ಬೆಲೆ ಕೂಡ ಅಗ್ಗವಾಗಿದೆ. ಅದೇ ರೀತಿ ಎನರ್ಜಿ ಸಂಬಂಧಿತ ಉಪಕರಣಗಳ ಮೇಲೆ ಕೂಡ ಅಗ್ಗವಾಗಿದೆ, ಅದರ ಬೆಲೆ ಕೂಡ ಕಡಿಮೆಯಾಗಿದೆ. ಇನ್ನು ಕ್ಯಾಮರಾಗಳ ಬೆಲೆ ಕೂಡ ಕಡಿಮೆಯಾಗಿದೆ. ಅದೇ ರೀತಿ ವಿಡಿಯೋ ಗೇಮ್ಸ್ ಬಿಡಿ ಭಾಗಗಳ ವಿಭಾಗದಲ್ಲಿ ಕೂಡ ಅಗ್ಗವಾಗಿದೆ. ಇದು ಇಷ್ಟು ನಾನೇನು ಹೇಳಿದ್ನಲ್ಲ, ವಿದೇಶಿ ಶಿಕ್ಷಣ, ಕ್ಯಾನ್ಸರ್ ಮೆಡಿಸಿನ್, ಪಾದರಕ್ಷೆಗಳ ಮತ್ತು ಚರ್ಮದ ಉತ್ಪನ್ನಗಳು, ವಿದೇಶಿ ಪ್ರವಾಸೋದ್ಯಮ, ಕೆಲವು ಖನಿಜಗಳ ಬೆಲೆ, ಮೈಕ್ರೋವೇವ್ಗಳ ಬೆಲೆ, TV ಉಪಕರಣಗಳ ಬೆಲೆ, ಅದೇ ರೀತಿ ಕ್ಯಾಮರಾಗಳ ಬೆಲೆ, ಎನರ್ಜಿ ಸಂಬಂಧಿತ ಉಪಕರಣಗಳ ಬೆಲೆ ಮತ್ತು ವಿಡಿಯೋ ಗೇಮ್ಸ್ ಅದರ ಬಿಡಿ ಭಾಗಗಳ ವಿಭಾಗದಲ್ಲಿಯೂ ಕೂಡ ಕಡಿಮೆಯಾಗಿದೆ. ಇದು ಇಷ್ಟು ಅಗ್ಗವಾಗಿರುವಂತಹ 2026ರಲ್ಲಿ ಕೇಂದ್ರದಿಂದ ಮಂಡನೆಯಾಗಿರುವ ಬಜೆಟಿನ ವಿವರ. ಇನ್ನು ದುಬಾರಿ ಯಾವುದೆಲ್ಲ ಆಗಿದೆ ಅಂತೇಳಿ ನೋಡಲಿಕ್ಕೆ, ಮದ್ಯದ ಬೆಲೆ ದುಬಾರಿಯಾಗಿದೆ. ಅದೇ ರೀತಿ ಸಿಗರೇಟ್ ಬೆಲೆ ಕೂಡ ದುಬಾರಿ, ಕಲ್ಲಿದ್ದಲು ಇದ್ರೂ ಕೂಡ ದುಬಾರಿಯಾಗಿದೆ. ಇನ್ನು ಲಕ್ಸುರಿ ವಾಚ್ ಯಾರೆಲ್ಲ ಕೊಂಡುಕೊಳ್ತೀರೋ ಅದರ ಬೆಲೆಯನ್ನು ಕೂಡ ದುಬಾರಿಯಾಗಿದೆ. ಇನ್ನು ಬ್ರ್ಯಾಂಡೆಡ್ ಬಟ್ಟೆ ಯಾರೆಲ್ಲ ಪರ್ಚೇಸ್ ಮಾಡ್ತೀರಾ, ಬ್ರ್ಯಾಂಡೆಡ್ ಬಟ್ಟೆ ಮೇಲೆ ಕೂಡ ದುಬಾರಿ ಬೆಲೆಯಾಗಿದೆ. ಇನ್ನು ಅದೇ ರೀತಿ ವಿದೇಶಿ ಕಾರನ್ನು ಯಾರು ಉಪಯೋಗಿಸ್ತಿರೋ ಅಂಥವರಿಗೂ ಕೂಡ ಬೆಲೆ ದುಬಾರಿಯಾಗಿದೆ. ಇನ್ನು ಐಷಾರಾಮಿ ಸೌಂದರ್ಯವರ್ಧಕ, ಕೆಲವೊಬ್ಬರು ಐಷಾರಾಮಿ ಸೌಂದರ್ಯವರ್ಧಕಗಳನ್ನು ಯೂಸ್ ಮಾಡ್ತಾರ. ಹೀಗೆ ಐಷಾರಾಮಿ ಸೌಂದರ್ಯವರ್ಧಕಗಳ ಬೆಲೆಯನ್ನು ಕೂಡ ದುಬಾರಿ ಮಾಡಿದ್ದಾರೆ. ಇನ್ನು ಸುಗಂಧ ದ್ರವ್ಯಗಳು, ಸೆಂಟ್, ಯಾವುದೆಲ್ಲ ಬ್ರ್ಯಾಂಡೆಡ್ ಸೆಂಟ್ಗಳಿವೆ ಅದರ ಬೆಲೆಯನ್ನು ಕೂಡ ದುಬಾರಿ ಮಾಡಿದ್ದಾರೆ. ಇನ್ನು ಚಿನ್ನ ಹಾಗೂ ಬೆಳ್ಳಿ ಇದು ಆಲ್ರೆಡಿ ದುಬಾರಿಯೇ ಇದೆ, ಅದು ಇನ್ನೂ ಕೂಡ ದುಬಾರಿಯ ಮಾಡಿದ್ದಾರೆ. ಇದು ಇಷ್ಟು 2026ರಲ್ಲಿ ಕೇಂದ್ರದ ಬಜೆಟಲ್ಲಿ ಫಿನಾನ್ಷಿಯಲ್ ಮಿನಿಸ್ಟರ್ ಆಗಿರುವಂತಹ ನಿರ್ಮಲಾ ಸೀತಾರಾಮನ್ ರವರು ಮಂಡಿಸಿರುವಂತಹ ಮೋದಿ ಸರ್ಕಾರದ ಬಜೆಟಿನ ವಿವರವಾಗಿದೆ. 2026ರ ಕೇಂದ್ರ ಸರ್ಕಾರದ ಬಜೆಟಿನಿಂದ ಬಡವರಿಗೆ ಅನುಕೂಲ ಆಗ್ತಾ ಇದೆಯಾ ಇಲ್ವಾ ಅಂತ ಹೇಳಿ ಇನ್ನು ನೆಕ್ಸ್ಟಿನ ವಿಡಿಯೋದಲ್ಲಿ ಕೂಡ ನಾನು ತಿಳಿಸ್ಕೊಡ್ತೇನೆ. ಅದೇ ರೀತಿ ಯಾರೆಲ್ಲ ನನ್ನ ಚಾನೆಲನ್ನು ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಅದೇ ರೀತಿ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಗಳಿಗೆ ಶೇರ್ ಮಾಡಲಿಕ್ಕೆ ಮರಿಬೇಡಿ. ಯಾಕೆಂತ ಹೇಳಿದರೆ, ನಾನು ರಾಜ್ಯ ಸರ್ಕಾರ ಆಗಲಿ ಕೇಂದ್ರ ಸರ್ಕಾರ ಆಗಲಿ ಅಲ್ಲಿಂದ ಬರುವಂತಹ ಜನಸಾಮಾನ್ಯರಿಗೆ ಸಿಗುವಂತಹ ಏನೆಲ್ಲ ಯೋಜನೆಗಳಿವೆ ಅದನ್ನು ನಾನು ಈ ಚಾನೆಲ್ನಲ್ಲಿ ತಿಳಿಸ್ತಾ ಇದ್ದೇನೆ. ಯಾಕೆಂತ ಹೇಳಿದರೆ, ಬಡವರಿಗೆ ತುಂಬ ಜನರಿಗೆ ಯಾವುದೇ ಯೋಜನೆಗಳ ಬಗ್ಗೆ ಕೂಡ ಯಾವುದೇ ರೀತಿಯಲ್ಲಿ ಮಾಹಿತಿ ಇರುವುದಿಲ್ಲ. ಅವರಿಗೆ ತುಂಬ ಟೈಮ್ ಕಳೆದ ನಂತರ ಗೊತ್ತಾಗುವಾಗ ಆ ಯೋಜನೆಗಳು ಆಲ್ರೆಡಿ ಅದರದ್ದು ಟೈಮ್ ಔಟ್ ಆಗಿರ್ತದೆ. ಸರ್ಕಾರದಿಂದ ಯಾವುದೇ ಯೋಜನೆ ಬಂದರೂ ಕೂಡ ನಾನು ಅದನ್ನು ತಕ್ಷಣ ಈ ಚಾನೆಲಲ್ಲಿ ಹಾಕ್ತಾ ಇರ್ತೇನೆ. ನಿರಂತರ ಸುದ್ದಿಗಾಗಿ ಸ್ಕೀಮ್ ವಾರ್ತಾ ಕನ್ನಡ ನ್ಯೂಸ್ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.